ಇಲ್ಲಿ ನನ್ನ ಕೈಯಲ್ಲಿ ಸಿಕ್ಕಿ ನಾಯಿ ಮರಿತರ ಕೈಗೊಟ್ಟುತ್ತಿರುವೆ. ನಡೆ ಬೇಗ, ಇಲ್ಲವಾದರೆ ಯಮದೂತ ಯಮರಾಜ ನನಗೆ ಚಡಿಯನ್ನು ಹೊಡೆಯುತ್ತಾನೆ. ಬಾ. ಅಯ್ಯೋ ನಡೆಯೋಣ ಬಿಡಿ ಸ್ವಾಮಿ. ಅಲ್ಲ ನೀವೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ವರ್ಗಕ್ಕೆ ಸೇರ್ಕೋಬಹುದು. ಬೆಡ್ರೂಮ್ ಕೆಳಗಡೆ ಭೂಲೋಕದಲ್ಲಿ, ಬೆಡ್ರೂಮ್ ಕೆಳಗಡೆ ಸುರಂಗದಲ್ಲಿ ಕೋಟಿಗಟ್ಟಲೆ ಚಿನ್ನ ಇಟ್ಟಿದ್ದೀನಿ. ಎಲ್ಲ ನೀನೇ ತಗೊಂಡು ಸ್ವರ್ಗ ಬಿಟ್ಬಿಡ್ತೀಯಾ? ನನಗೆ ಲಂಚ ಕೊಡಲು ಬರುತ್ತೀಯೇ? ನಾಯಿ ತರ ನನ್ನ ಕೈಯಲ್ಲಿ ಸಿಕ್ಕಿ ಕೈಗೊಟ್ಟುತ್ತಿದ್ದರು. ನಿನ್ನ ಸುಖ ಮಾತ್ರ ಇರಲಿಲ್ಲವೇ? ಭೂಲೋಕದಲ್ಲಿ ಕಂಡ ಸುಖ ಸಾಕಾಗಲಿಲ್ಲವೇ? ಅದೆಂತ ಸುಖ ಸ್ವಾಮಿ? ಅಲ್ಲ, ಅವ್ರ ತಲೆ ಎಲ್ಲ ಹೊಡೆದು ಸ್ವಲ್ಪ ದುಡ್ಡು ಮಾಡೋ ಅಷ್ಟರಲ್ಲಿ BP ಶುಗರ್ ಎಲ್ಲ ಬಂದ್ಬಿಡ್ತು. ಮಜಾ ಮಾಡಿ ಜೋಶೆ ಹೊಟ್ಟೋಯ್ತು. ಇವಾಗ್ಲಾದ್ರೂ ಸ್ವಲ್ಪ ಮಜಾ ಮಾಡೋಣ ಅಂದ್ರೆ ನೀನೆ ತಕೊಂಡ್ ಬಂದಿದ್ಯಾ? ಎಲೆ ಮೂರ್ಖ ಮಾನವ, ನಿನಗೆ ಸುಖ ಅನ್ನುವುದರ ಅರ್ಥವೇ ಗೊತ್ತಿಲ್ಲ. ಸುಖ ದುಡ್ಡು ಮತ್ತು ಅಧಿಕಾರದಿಂದ ಬರುವುದಿಲ್ಲ. ಸುಖ ಅಂದ್ರೆ ಏನು ಅಂತ ತಿಳ್ಕೊಳ್ಳಕ್ಕೆ ನಿನಗೊಂದು ಡೀಲ್ ಕೊಡುತ್ತೇನೆ. ಡೀಲರ್ ಸ್ವಾಮಿ, ನಾನ್ ಚಟ್ಟಿ ಹಾಕಾಗಿಂದ ಡೀಲರ್ ಸೋತವನೇ ಅಲ್ಲ. ತೆಗಿ ನೋಡೋಣ ಏನ್ ನಿನ್ ಡೀಲ್ ಅಂತ. ನನಕೊನಿ ಬಾಯಿಲೆ, ನಿನಗೀಗ ಭೂಲೋಕದಲ್ಲಿ ನಡೆಯುವ ಒಂದು ದೃಶ್ಯವನ್ನು ತೋರಿಸುತ್ತೇನೆ. ಅದರಲ್ಲಿ ಯಾರು ಅತ್ಯಂತ ಸುಖಿ ಎಂದು ಹೇಳಿದರೆ ನಿನ್ನನ್ನು ಸ್ವರ್ಗಕ್ಕೆ ಬಿಟ್ಟು ಬಿಡುತ್ತೇನೆ. ವಾಹ್, ಸಖತ್ತಾಗಿದೆ. ಒಳ್ಳೆ ಸಿನಿಮಾಸ್ಕೋಪ್ ಮೂವಿ ಇದ್ದಾಗಿದೆ. ಪಕ್ಕದಲ್ಲಿ ಯಮನ್ ಕೋಣ ಇದ್ದಿದ್ರೆ ಅದ್ರ ಮೇಲೆ ಹಾಯಾಗಿ ಕೂತ್ಕೊಂಡು ನೋಡ್ತಾ ಇದ್ದೆ. ತಲಹಟ್ಟೆ ಸಾಕು, ಸರಿಯಾಗಿ ನೋಡು ನರಕೊಂಡಿ. ಸರಿ ಮಾರಾಯ್ತಿ, ಆಫ್ ಮಾಡ್ತೀನಿ. ಇಂಥ ಹಾಡೆಲ್ಲ ಕೇಳ್ಬೇಕಂದ್ರೆ ಟೇಸ್ಟ್ ಬೇಕು. ಸುಮ್ಮನೆ ಈ ಹಾಡೆಲ್ಲ ಕೇಳಕ್ ಆಗಲ್ಲ. ಏನ್ ಮಾಡ್ತೀರಾ? ಕಿವಿ ಕೇಳಿಸುತ್ತಾ ಇಲ್ವೋ? ಆ ಕಾಲ್ ಐತ್ರಿ. ಯಾವ ಕಾಲು? ಬಲಕಾಲ ಎಡಕಾಲ? ಅಯ್ಯೋ ಫೋನ್ ಕಾಲ್ ರೀ. ಓ ಫೋನಾ? ಬಂದೆ ಬಂದೆ ಬಂದೆ. ಹಲೋ. ಹಾ ಹೌದು ಹೌದು, ನಾನೇ ಮಿಸ್ ಕಾಲ್ ಕೊಟ್ಟಿದ್ದು. ಓ ಅದಾ, ಏನಿಲ್ಲ, ಒಂದು ಸ್ವಲ್ಪ ಗುಜರಿ ಸಾಮಾನಿತ್ತು, ಹಂಗೆ ಎತ್ತಾಕೊಂಡು ಹೋಗು ಅಂತ. ಹೌದಾ, ಎಷ್ಟೊತ್ತಾಗುತ್ತೆ? ಸರಿ ಸರಿ ಬಂದ್ಬಿಡು. ಹಾ ಸರಿ. ಮತ್ತೆ ಅಯ್ಯೋ, ಸುಮ್ಮನೆ ಶನಿವಾರ ಭಾನುವಾರ ಬಂತು ಅಂದ್ರೆ ಮನೇಲಿ ಕುತ್ಕೊಂಡು ಓದ್ತಾ ಹೊಡಿತೀರಾ. ಎಷ್ಟು ಗೀಷ್ಟು ಅಂತ ತಲೆ ಕೊರಿತೀರಾ. ಅಡಿಗೆ ಮನೆಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡಕ್ಕಾಗಲ್ವಾ? ಬಂದೆ ಬಂದೆ, ಒಂದ್ ಸ್ವಲ್ಪ ಶರ್ಟ್ ಹಾಕೊಂಡು ಬರ್ತೀನಿ. ಬೇಗ ಬನ್ರಿ. ಬೇಗ ಬನ್ನಿ. ಹೀಗೆಲ್ಲ ಮಾಡಿಟ್ಟಿದ್ದಾರೆ. ಹಳೆ ಪಾತ್ರೆ, ಪೇಪರ್, ಖಾಲಿ, ಸೀಸೆ, ಕಬ್ಬಣ. ಆಯ್ತಲ್ವಾ? ನಮಸ್ಕಾರಮ್ಮ. ನಮ್ದುಗೆ ಗಂಡಂಗೆ ಇಲ್ವಾ? ನಮ್ದುಗೆ ಗುಜರಿಗೆ ಬರ್ತದೆ ಅಂತ ಹೇಳಿದೆ. ನೋಡ್ರಿ, ಗುಜರಿ ಅವನಿಗೆ ನೀವು ಬೇಕಂತೆ. ಅಯ್ಯೋ ಇಲ್ಲ ಇಲ್ಲ, ನಮ್ದುಗೆ ನಿಮ್ ಗಂಡಂಗೆ ಬೇಡ. ಗುಜರಿಗೆ ನಾವು ಮನುಷ್ಯಂಗೆ ತಗೊಳ್ಳೋದಿಲ್ಲ. ಏನ್ ಕತೆರಿ ನಿಮ್ದು? ಅವರಿಗೆ ನೀವು ಬೇಡ ಅಂತ ನೋಡಿ. ಏನ್ ಮಾಡ್ತೀರಾ? ಮದುವೆ ಆಗಿ 10 ವರ್ಷಕ್ಕೇನೆ ಗುಜರಿ ಹಾಕ್ಬಿಟ್ಟಿದ್ದೀನಿ ನಾನು. ಹಂಗಂತ ಇವಾಗ್ಲೂ ಗಂಟೆಗೆ 5 ಮೈಲ್ ಓಡ್ತೀನಿ, ಗೊತ್ತಾ? ಹೆಂಗಿದೆ ನೋಡ. ಬರೀ ಓಡಿದ್ರಿ ಏನ್ ಬಂತು ರೀ? ಮಾಡುವಂತ ಸರಿಯಾಗಿ ಮಾಡಿದ್ರೆ ತಾನೇ ಸಂಸಾರ ಸಾಗೋದು. ಸ್ವಾಮಿ, ನಿಮ್ದುಗೆ ಜಗಳ ಎಲ್ಲ ಮುಗಿದ್ಮೇಲೆ ಒಂದ್ ಮಿಸ್ ಕಾಲ್ಗೆ ಕೊಡಿ, ಆಮೇಲೆ ಬರ್ತದೆ. ಸ್ವಲ್ಪ ಇರಪ್ಪ ನೀನು, ಸ್ವಲ್ಪ ಇರು. ನೋಡು, ನೀನೇ ಹೇಳು ಈಗ ಮಾಡಿದ್ರೆ ಏನ್ ಮಾಡೋದು ಅಂತ. ಮನೇಲಿ ಕುತ್ಕೊಂಡ್ರು ಓದ್ಲಾ ಹೊಡಿತಾ ಇರ್ತಾರೆ.
ಹಾಕಿಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಹೊರಗೋದ್ರೂ ಟೋಪಿ ಹಾಕ್ತಾರೆ. ಮನೆಯಲ್ಲಿ ಡೈಲಾಗ್ ಹೊಡೆಯಕ್ ಸರಿಯಾಗಿದ್ದೀರಾ. ಮನುಷ್ಯರು ಹಸುವಿನ ತರ ಇರ್ಬಾರ್ದ್ರಿ. ಜನ ಕಸ ತಿನ್ಸ್ಕೊಂಡು ಕಿತ್ಕೊಂತಾರೆ, ನೆನ್ಪಿರ್ಲಿ. ನಿಮ್ಗೆ ಒಂದ್ ಕೆಲಸ ಮಾಡಿ ಅಮ್ಮ, ಹಾಲ್ಗೆ ತಗೊಂಡು ಫ್ರಿಜ್ಗೆ ಇಟ್ಬಿಡಿ. ನೀನೊಬ್ಬ ಬುದ್ಧಿವಂತ ಕಡಿಮೆ ಆಗಿದ್ಯಾ ನೋಡು ಅವ್ರ ಜೊತೆನಲ್ಲಿ. ಹೋಗಪ್ಪ. ಇಲ್ಲ ನಾನು ಹೇಳಿದ್ದು ನಿಮ್ದುಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ. ನಾನು ಹೇಳಿದ್ದು, ಅಯ್ಯೋ ನೀನ್ ಹೇಳೋದು ಬೇಡ, ಇನ್ನೊಂದು ಬೇಡ, ಅದು ಯಾರೋ ಬಂದಂಗಾಯ್ತು ನೋಡಿ. ಬಹಳ ಒಳ್ಳೆದೇ ಆಗೋಯ್ತು ನೋಡಿ. ಎಲ್ಲ ಮನೆಯಲ್ಲೇ ಇದ್ದೀರಾ. ನಾನು ಈ ಸರಿ ಎಲೆಕ್ಷನ್ ನಿಂತಿದ್ದೆ, ಅದಕ್ಕೆ ಓಟ್ ಕೇಳೋಣ ಅಂತ ಬಂದೆ. ಓಟ್ ಹಾಕೋಣ, ನೀವು ನಡೀರಿ ಸ್ವಾಮಿ, ಇಲ್ಲಿ ನಮ್ದೇ ರಗಳೆ ಜಾಸ್ತಿ ಆಗೋಗಿದೆ. ಹಾಗೆ ಅಂದ್ರೆ ಹೇಗೆ ಸ್ವಾಮಿ? ನನ್ನ ಚಿಹ್ನೆ ಯಾವುದು, ನನ್ನ ಆಶ್ವಾಸನೆ ಏನು ಅಂತ ಗೊತ್ತಾಗ್ಬಾರ್ದೆ. ಅದಕ್ಕೆ ನೋಡಿ ನನ್ನ ಚಡ್ಡಿ, ನನ್ನ ಚಿಹ್ನೆ, ಅದಕ್ಕೆ ನಾನು ಹಾಕೊಂಡು ಬಂದಿದ್ದೀನಿ. ಅಂದ್ರೆ ಬೇರೆ ಟೈಮಲ್ಲಿ ನಿಮ್ಗೆ ಚಡ್ಡಿಗೆ ಹಾಕಲ್ವಾ? ಅದಲ್ವಾ ದೊಡ್ಡ ಚಡ್ಡಿನ ಹೇಳಿದ್ದು ಅಂತ. ನಿಮ್ದು ಚಡ್ಡಿನೂ ಬೇಡ ಏನು ಬೇಡ. ಅವ್ರ ಓಟು ಯಾವತ್ತಿದ್ರು ನನ್ಗೇನೆ. ಇದು ನಂದೇ ರಾಜ್ಯ, ಇಲ್ಲಿ ಯಾವತ್ತಿದ್ರು ನಡೆಯೋದು ನಂದೇ ಗೌರ್ಮೆಂಟ್. ನೀವು ಹೊರಡಿ. ಹಾಗೆಂದ್ರೆ ಹೇಗೆ ತಾಯಿ? ನಾನೇನು ಸುಮ್ಮನೆ ಕಮ್ಮಿ ಏನಲ್ಲ. ಮೊದಲನೇ ಎಲೆಕ್ಷನ್ ನಿಂತಾಗ ಸೂಟು ಬುಟ್ಟು ಹಾಕೊಂಡೇ ಬಂದಿದ್ದೆ. ಎರಡನೇ ಎಲೆಕ್ಷನ್ ನಿಂತಾಗ ಪ್ಯಾಂಟು ಶರ್ಟ್ ಹಾಕೊಂಡ್ ಬಂದೆ. ಮೂರನೇ ಎಲೆಕ್ಷನ್ ಅಲ್ಲಿ ಚಡ್ಡಿ ಹಾಕೊಂಡ್ ಬಂದಿದ್ದೀನಿ. ಈ ಸರಿನೂ ನಾನು ಗೆಲ್ಲಿಸ್ಲಿಲ್ಲ ಅಂದ್ರೆ ಭಾರಿ ಅನಾಹುತ ಆಗ್ಬಿಡುತ್ತೆ ನೋಡಿ. ಅಂದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ನಿಮ್ಗೆ ಚಡ್ಡಿಗೆ ತೆಗಿತದೆ. ಇವನ್ ಯಾವನ ಮಧ್ಯದಲ್ಲಿ ಪಿಟಿಲ್ನಾಗೆ ಹಾಕಿ ನನ್ನ ಮಗನಿಗೆ ಹಾಕಿ. ಮರಕುಂದಿ ಕಣ್ಣಾರ ನೋಡ್ತಿದ್ಯಾ? ಮನುಷ್ಯರ ಜೀವನ ಏನಾದ್ರೂ ಅರ್ಥ ಆಗ್ತಿದ್ಯಾ? ಅದೆಲ್ಲ ಇಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೊಡೆಯಿದ್ದೆ. ಓ ಅದೇನ್ ಮಹಾ ಪಾಪ. ಆ ಎಲೆಕ್ಷನ್ ಏನಾದ್ರು ಗೆದ್ಬಿಟ್ರೆ ಆ ಪುಟಾರಿಗಿಂತ ಸುಖಿ ಯಾರು ಇಲ್ಲ. ಇದ್ದಿದ್ರಲ್ಲಿ ಆ ಬಜಾರಿ ಹೆಂಡ್ತಿನ ಸುಖಿ, ಗಂಡ ಜಾಡಿಸ್ತಾ ಏನ್ ಸುಖಿ ಆಗಿದ್ದಾಳೆ. ಇಲ್ಲ ಮಾನವ, ನೀನು ಅಜ್ಞಾನಿ. ನಿನಗಿನ್ನೂ ಸುಖ ಅನ್ನೋದು ಅರ್ಥನೇ ಗೊತ್ತಾಗ್ತಾ ಇಲ್ಲ. ಸುಖ ಅಂದರೆ, ಇನ್ನೊಂದ್ಸಲ ಹೇಳ್ತೀನಿ, ಸುಖ ಅಂದರೆ ದುಡ್ಡು ಮತ್ತು ಅಧಿಕಾರದಿಂದ ಬರುವುದಿಲ್ಲ, ತಿಳ್ಕೊ. ನಿನ್ನಂತ ಮೂರ್ಖ ನಾನ್ ನೋಡಿಲ್ಲ ಅಪ್ಪ. ಆ ಜಯಮಾಯುನ್ ಅದೇ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೋ ನಂಗೆ ಗೊತ್ತಿಲ್ಲ. ನಾನಾಗಿದ್ರೆ ನಿನ್ ಓಡಿಸ್ಬಿಡ್ತಾ ಇದ್ದೆ. ಅದಕ್ಕೆ ಸಾಕಿ, ನಿನ್ನ ತರಲೇ ಸಾಕು. ಅದು ಏನೇ ಇರಲಿ, ನನಗೆ ಸಮಾಧಾನ ಆಗುವ ಉತ್ತರ ಕೊಟ್ಟರೆ ಮಾತ್ರ ಸ್ವರ್ಗ, ಇಲ್ಲವಾದರೆ ನರಕ. ಸರಿ ನಿನ್ನ ಅಡ್ಜಸ್ಟ್ ಮಾಡಕ್ ನನಗೆ ಗೊತ್ತಿಲ್ವಾ? ಮುಂದೆ ನಾಗಕ್ ತೋರ್ಸ್ ನೋಡೋಣ. ಮಾನವ ನರಕುಂಡಿಯೇ, ಈ ಸಲ ಸರಿಯಾಗಿ ನೋಡು, ಸರಿಯಾಗಿ ಹೇಳಬೇಕು ನೋಡು. ನಮ್ದುಗೆ ಬರಬೇಡಿ ಅಮ್ಮ, ನಿಮ್ದುಗೆ ಕರೆದಿರೋದಕ್ಕೆ ನಮ್ದುಗೆ ಬಂದಿರೋದು. ನಮ್ದು ವ್ಯಾಪಾರ ಮಾತ್ರ ಕಬ್ಬಣ. ಬಿಲ್ ಇದೆಯಲ್ಲ ಅದು ನಿಮ್ದು ತರ ಕಬ್ಬಣಗೆ ಅಲ್ಲ. ನಮ್ದುಗೆ ಹೇಳಕ್ ಬಂದ್ಬಿಟ್ರೆ ಇಲ್ಲಿ. ಸರಿನಪ್ಪ, ಈಗ ಹೋಗ್ಬಿಟ್ಟು ಬಾ. ಇನ್ನೊಂದ್ಸಾರಿ ಮಿಸ್ಸುಗೆ ಕಾಲ್ಗೆ ಕೊಡ್ತದೆ. ಕೊಡ್ತೀರಾ ಸುಮ್ಮನೆ ಇದ್ರೆ ಬಿಸಿ ಕಾಲ್ಗೆ ಕೊಟ್ಬಿಡ್ತೀರಾ ನೀವು. ಹೋದ್ರ ಇವ್ರು ಚಡ್ಡಿ ಕೊಡ್ತಾ ನೀವೇನು ಇಲ್ಲ ನಿಂತಿದ್ದೀರಾ? ಹೊರಡೋ ಸೂಚನೆನೇ ಕಾಣಿಸ್ತಾ ಇಲ್ಲ. ಹೊರಡಿ ಕೊಡ್ತೀನಮ್ಮ. ನನ್ ಭಾಷಣಕ್ಕೆ ಇಲ್ಲಿ ಬೆಲೆ ಇದೆ. ಈ ಮನೆ ನೋಡಿದ್ರೆ ಸಂತೆ ಮಾರ್ಕೆಟ್ ಇದ್ದಂಗಿದೆ. ಬರ್ತೀನಿ. ಹೋಗ್ ಬನ್ನಿ, ನಿಮ್ಗೆ ಓಟ್ ಹಾಕ್ತೀವಿ. ಇಲ್ಲಾಂದ್ರೆ ನನ್ ಕತೆನೂ ಚಡ್ಡಿಗೆ ಬಂದ್ಬಿಡತ್ತೆ. ಅಬ್ಬಾ, ಈಗ ಒಂಥರ ಎಷ್ಟು ಶಾಂತ ಆಗೋಯ್ತು. ಎಲ್ಲಿಂದ ಒಕ್ಕರ್ಸ್ಕೊಂಡಿದ್ರು ಏನೋ ಇಷ್ಟೊಂದು ಶಾಂತವಾಗಿದ್ ಮನೆ ಹಾಳು ಮಾಡ್ಬಿಟ್ರು.
ಆದ್ರೂ ಅವ್ರಿಗೆ ಬೈಯೋದು ಅಷ್ಟೊಂದು ಸರಿ ಅನ್ಸಲ್ಲ ನನ್ಗೆ. ಅವ್ರು ಬಂದು ಇಷ್ಟೊಂದು ಗಲಾಟೆ ಮಾಡಿಲ್ದೆ ಇದ್ರೆ ಇವಾಗ ಹೆಂಗೆ ಇಷ್ಟೊಂದು ಶಾಂತ ಅನ್ನಿಸ್ತಾ ಇತ್ತು ನಮ್ಗೆ. ಅದೇ ನಿಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ರಾಗ, ಅದೇ ತಾಳ. ಮತ್ತಿನ್ನೇನು, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೀನಂದ್ರೆ ಇಷ್ಟ ಅಂತ ಹೇಳ್ತಾ ಇರಕ್ಕಾಗತ್ತಾ? ಸಾಯಂಕಾಲ ಆಗೋ ಹೊತ್ತಿಗೆ ವಾಕರ್ಗೆ ಬಂದ್ಬಿಡತ್ತೆ ಅಷ್ಟೇ. ಆಯ್ತಪ್ಪ, ಬೆಳಗಿಂದ ಸಾಯಂಕಾಲದವರೆಗೂ ಜಗಳ ಆಡಿದ್ರು ಪರವಾಗಿಲ್ಲ, ಸಾಯಂಕಾಲದ ಮೇಲೆ ಮಾತ್ರ ಶಾಂತವಾಗಿರ್ಬೇಕಪ್ಪ. ನೀವ್ ಎಲ್ಲರಿಗೂ ಹೋಗ್ಬಿಡ್ಬೇಡಿ. ಅದ್ ಸರಿ, ಅವಾಗೊಂದು ಹಾಡು ಹಾಕಿದ್ರಲ್ವಾ, ಆ ಹಾಡು ಸ್ವಲ್ಪ ಹಾಕ್ತೀರಾ? ಹಾಡ ಅದೇ ನಿದ್ದೆ ಬರೋ ಹಾಡು, ಈಗಲೇ ಹಾಕ್ತೀನಿ. ಎಲ್ಲರಿ ಬೇಗ ಹಾಕಿ, ಚೆನ್ನಾಗಿದೆ ಆ ಹಾಡು. ಓ ಹೌದಾ, ಡ್ಯಾನ್ಸ್ ಆಮೇಲೆ ಇಟ್ಕೊಳ್ಳೋಣ ಹಂಗಿದ್ರೆ. ಸರಿ ನನಗೆ ಸರಿ ಸರಿ, ಇದು ನಿನಗೆ ಕೊನೆಯ ಅವಕಾಶ. ಇಷ್ಟು ಜನರಲ್ಲಿ ಯಾರು ಅತ್ಯಂತ ಸುಖಿ ಎಂದು ಹೇಳು. ಈ ಬಾರಿ ಸರಿಯಾಗಿ ಹೇಳಬೇಕು. ನಾನ್ ಹೇಳೋದ್ ಕೇಳು. ಪಾಪ ಚಟ್ಟಿ ಹಾಕೊಡ ಪುಡಾರಿ ಎಲೆಕ್ಷನ್ ನಿಂತು ಇವಾಗ ನೆಕ್ಸ್ಟ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅವನಂತೂ ಸುಖಿ ಅಲ್ಲ. ಇನ್ನು ಗುಜರಿ ಅವನು ಆ ಕಬ್ಬಣ ಮಾರ್ಕೊಂಡು ಅವನ್ ಜೀವನ ಸಾಗಿಸ್ದಂಗೆ. ಆ ಗಂಡನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಇದ್ದಿದ್ರಲ್ಲಿ ಆ ಬಜಾರಿ ಹೆಂಡತಿನೇ ಸುಖಿ. ಅವ್ರವ್ರನ್ನ ಜಾಡಿಸ್ತಾ ಏನ್ ಸುಖಿ ಆಗಿದ್ದಾರೆ. ಮಾನವ, ನಿನ್ನ ಉತ್ತರ ತಪ್ಪು. ನೀನು ಸರಿಯಾಗಿ ಹೇಳಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಯಾರು ಏನಂತ ಅಂದುಕೊಳ್ಳದೆ, ನಾಡಿನ ಚಿಂತೆ ಮಾಡದೆ, ಪಾಲಿಗೆ ಬಂದದ್ದನ್ನು ಸ್ವೀಕರಿಸುತ್ತಾ ಆರಾಮಾಗಿರುವವರೇ ಅತ್ಯಂತ ಸುಖಿ. ಇಷ್ಟು ಜನರಲ್ಲಿ ಗುಜರಿಯವರೇ ಅತ್ಯಂತ ಸುಖಿ. ಅಯ್ಯೋ ಸ್ವಾಮಿ, ಹಾಗೆ ಮಾಡ್ಬೇಡಿ. ಈ ಡೀಲ್ ಆಗ್ಲಿಲ್ಲ ಅಂದ್ರೆ ಏನಂತೆ? ಸುರಂಗದ ಚಿನ್ನ ಇದೆಲ್ಲ ಕೋಟಿ ಗಟ್ಲೆ, ಅದ್ರ ಬಗ್ಗೆ ಯೋಚನ. ಏನಂತೆ ಮೂರ್ಖ, ನಿನಗೆ ಇನ್ನೊಮ್ಮೆ ಈ ತರ ಮಾತನಾಡಿದರೆ ಇದನ್ನು ನಿನ್ನ ಪಾಪದ ಲೆಕ್ಕಕ್ಕೆ ಸೇರಿಸಿಬಿಡುತ್ತೇವೆ. ಜಾಗ್ರತೆ. ಇವೊಂದೊಳ್ಳೆ ಸಹವಾಸ ಆಯ್ತಲ್ಲ. ಕೆಲಸನೂ ಮಾಡ್ಕೊಳಲ್ಲ, ದುಡ್ಡು ಮುಟ್ಟಲ್ಲ, ಒಳ್ಳೆ ಲೋಕಾಯುಕ್ತರ ತರ. ನೋಡೆ ನಿನ್ನನ್ನು ನಮ್ಮ ಎಮರ್ಜೆನ್ಸಿ